ಸೊ ಇದೀಗ ನಮ್ಮ ಜೊತೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನಿಜಕ್ಕೂ ಇವತ್ತು ಭಾಳ ಬೇಸರ ಆಗ್ತಿದೆ. ಯಾಕಂದರೆ ಎಲ್ಲ ನಮ್ಮ ಬಾಲ್ಯದ ನೆನಪುಗಳು, ನೀವಂತೂ ಭಾಳ ಹತ್ತಿರದಿಂದ ಬಲ್ಲಂಥವ್ರು. ಉಮೇಶ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಒಂಥರ ಒಂದು ಎರ ಮುಗಿತಾ ಇದೆ ಅಂತ ಹೇಳಬೇಕು. ಒಂದು ಏನಂತೀರಿ? ಹೌದು, ಇದೆ. ಅದು ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ, ಕಷ್ಟ ಅಂದ್ರೆ ಅವ್ರು ಕಷ್ಟ ಪಟ್ಟಿದ್ದನ್ನು ನೋಡಿ ಬಹಳ ಸಂಕಟ ಆಗ್ತಿದೆ. ಅವ್ರು ಬೇಗ ಮುಕ್ತಿ ಸಿಗ್ಲಿ ಅಂತಾನೆ ಬೇಡ್ಕೋತಾ ಇದ್ವಿ ನಾವು. ನಿಜಕ್ಕೂನು ಅವರು ಬದುಕಿನ ಪೂರ್ತಿ ದೇವರು ಬರೀ ಕಷ್ಟ ಬಿಟ್ಟು ಅವ್ರಿಗೆ ಬೇರೆ ಏನೂ ಕೊಟ್ಟಿಲ್ಲ. ಹಾಗಿದ್ರು ಅವರು ಹಾಸ್ಯ ಪಾತ್ರಗಳಲ್ಲಿ ಅದು ಹೇಗೆ ಜೀವ ತುಂಬ್ತಾ ಇದ್ರು ಅನ್ನೋದೇ ಆಶ್ಚರ್ಯ ಆಗತ್ತೆ ನಮ್ಗೆ. ಅವನ್ನ ಹಾಸ್ಪಿಟ್ಲಿಗೆ ಸೇರಿಸ್ದಾಗ್ಲೂ ನೀವು ಕಂಡ ಹಾಗೆ ಎಷ್ಟು ನಗ್ನಗ್ತಾ ಅಯ್ಯೋ ಬಿಡಮ್ಮ, ಎಲ್ಲನೂ ಮಾಡಿದ್ದೀವಿ, ಹೋಗೋದೇ ತಾನೆ ಅಂತ ನಗ್ನಗ್ತಾ ಹೇಳ್ತಾ ಇದ್ದವ್ರು. ಕೊನೆಗ ಒಂದು 10-15 ದಿನದಿಂದ ತುಂಬಾನೇ ಕಷ್ಟ ಪಡ್ತಾ ಇದ್ರು. ನಾನು ಹೋಗಿ ಮೊನ್ನೆ ತಾನೇ ಹೋಗಿ ನಾನು ಅವ್ರನ್ನ ನೋಡ್ಕೊಂಡು ಬಂದೆ. ಅಯ್ಯೋ ಒಂದ್ಸಲಿ ನೋಡೋಣ ಇರಪ್ಪ, ಇದ್ದಾರೆ ಅಂತ ಅಂದ್ಬಿಟ್ಟು. ಆಗ ಅವ್ರು ತುಂಬಾನೇ ಯಾತನೆ ಪಡ್ತಾ ಇದ್ರು. ಗಿಜ್ಜಾ ಸ್ವಲ್ಪ ನೀರ್ ಕುಡ್ಸಮ್ಮ ಅಂತ ಕೂಡ ಕೇಳಿದ್ರು. ಆಮೇಲೆ ನೀರ್ ಕುಡಿಸ್ಬಿಟ್ಟು ಅವ್ರಿಗೆ ತುಂಬಾ ಹಿಂಸೆ ಆಯ್ತು. ಅದೇ ಮುಕ್ತಿ ಕೊಡ್ಲಿ ಅಂತಾನೆ ಕೇಳ್ಕೊಂಡ್ವಿ. ಬಟ್ ಅವ್ರು 900 ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅಂದ್ರೆ ಎಷ್ಟು ವಿಭಿನ್ನವಾದ ಪಾತ್ರಗಳನ್ನ ಮಾಡಿರ್ಬೋದು ಅಂತ ಕಲಾವಿದ ಮತ್ತೆ ನಮಗ್ ಸಿಗ್ತಾನ? ದೇವರು ನಿಜಕ್ಕೂ ಅವನ್ನ ಮತ್ತೆ ಅವ್ರಿಗೆ ಜನ್ಮ ಕೊಡೋದಾದ್ರೆ ಒಂದು ಸುಖವಾದ ಸುಪ್ಪತ್ತಿಗೆ ಬಿದ್ದೆಯಲ್ಲೋ ಹಾಗೆ ಹುಟ್ಟಿಸ್ಲಿಪ್ಪ. ಕಷ್ಟ ಅವ್ರು ಪಟ್ಟಿರೋದು ನಾವು ಕಣ್ಣಾರೆ ಕಂಡಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅಮ್ಮ, ಅವರಿಗೆ ಅಂದ್ರೆ ಏನ್ ಸಮಸ್ಯೆ ಇತ್ತು? ಕೊನೆಯದಾಗಿ ಈಗ ಅವ್ರು ಅಡ್ಮಿಟ್ ಆಗಿದ್ದಾಗ ಏನ್ ಆರೋಗ್ಯ ಸಮಸ್ಯೆ ಗೊತ್ತಲ್ವಾ, ಎಲ್ಲರಿಗೂ ಗೊತ್ತು. ಅವ್ರಿಗೆ ಯಾರು ಬಿದ್ರು ಅವರ ಇದು ಏನು ಹಿಪ್ ಜಾಯಿಂಟ್ ಆಗ್ಲಿ ಅದು ಮುರಿದೋಯ್ತು, ಅದು ಫ್ರಾಕ್ಚರ್ ಆಯ್ತು. ಅದಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡ್ಸಕ್ ಹೋದ್ರೆ ಅದು ಇದೆಲ್ಲ ಮಾಡಿದಾಗ ಎಕ್ಸ್ರೇ ಎಲ್ಲ ಮಾಡಿದಾಗ ಅವ್ರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಯ್ತು. ಲಿವರ್ ಕ್ಯಾನ್ಸರ್. ಕೊನೆಯವರೆಗೂ ಅದು 4ನೇ ಸ್ಟೇಜ್ ಹೋಗೋವರೆಗೂ ಅದರ ಒಂದು ಗುಟ್ಟೆ ಬಿಟ್ಕೊಟ್ಟಿರ್ಲಿಲ್ಲ. ಅದು ಕೈ ಚೆಲ್ಲಿ ಡಾಕ್ಟರ್ಗಳೆಲ್ಲ ನೋಡಿ ಆ ರಿಪೋರ್ಟ್ಸ್ ನೋಡಿದ್ರೇನೆ ಹೇಳ್ಬಿಟ್ರು ಏನು ಮಾಡಕ್ಕಾಗಲ್ಲ ಅಂತ. ಎಂತ ಸ್ಥಿತಿ ಅಂದ್ರೆ ಅವ್ರು ಆ ಕಡೆ ಈ ಕಡೆ ಹೊರಳಕ್ಕೂ ಆಗ್ತಾ ಇರ್ಲಿಲ್ಲ. ಬರೀ ಕ್ಯಾನ್ಸರೇ ಇದ್ದಿದ್ರೆ ಅವ್ರು ಅಟ್ಲೀಸ್ಟ್ ಓಡಾಡ್ಕೊಂಡಾದ್ರೂ ಇರೋರೇನೋ. ಅದೇ ಬೀಳೋ ಹಿಂದಿನ ದಿನ ಕೂಡ ಅವರು ಶೂಟಿಂಗ್ ಅಟೆಂಡ್ ಮಾಡಿ ಬಂದಿದ್ದಾರೆ. ರಾತ್ರಿ 2 ಗಂಟೆಗೆ ಶೂಟಿಂಗ್ ಅಟೆಂಡ್ ಮಾಡಿ ಬಂದಿದ್ದಾರೆ ಗೊತ್ತಾ. ಆ ಫೋಟೋ ಕೂಡ ನಾನು ಹಾಕಿದ್ದೆ ನಾನು. ಸೊ ತುಂಬಾನೇ ಕಷ್ಟ ಆಯ್ತು ನನಗಂತೂ. ದೇವ್ರ ಮೇಲೇನೆ ತುಂಬಾ ಸಿಟ್ಟು ಬಂತು. ಏನ್ ಈ ತರ ಒಂದ್ ಕಷ್ಟ ಕೊಡೋದು ಆ ವ್ಯಕ್ತಿಗೆ ಅಂತ ನೋಡಿ. ಸಾಯೋವಾಗ್ಲೂ ಅವ್ರು ಅವತ್ತು ಆ ನೋವನ್ನ ಅನುಭವಿಸೋದಿದೆಯಲ್ಲ, ಅದನ್ನ ಎಂಜಾಯ್ ಮಾಡೋದಂತ ಅಂತೀವಿ. ಈ ಕಡೆ ನೋವು ಆ ಕಡೆ ನೋವು ಅದೇನು ಮಾಡೋ ಹಾಗೇ ಇಲ್ಲ. ಅವರು ಹೊರಳೋ ಹಾಗೇ ಇಲ್ಲ. ಆ ತರ ಆಗೋಯ್ತು. ಅಮ್ಮ, ಇನ್ನು ಗಿರಿಜಾ ಲೋಕೇಶ್ ಅವ್ರು ನಿಮ್ಮನ್ನ ಕೇಳಬೇಕು ಮೇಡಮ್. ಏನಂತಂದ್ರೆ ಈ ಅವರ ಎಕ್ಸ್ಪ್ರೆಷನ್, ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಡ್ತಾ ಇರ್ತಾರೆ, ಎದುರುಗಡೆ ಇವ್ರು ಲಿಪ್ ಸಿಂಕ್ ಮಾಡ್ತಾ ಇರ್ತಾರೆ. ಸೊ ಅದು ಮತ್ತೆ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಅಂತ ಹೇಳೋ ಒಂದು ಡೈಲಾಗು, ಇದೆಲ್ಲವೂ ಕೂಡ ನಾವು ಕಾಲೇಜ್ ದಿನಗಳಲ್ಲಿ ಇದನ್ನ ಮಾಡ್ತಾ ಇದ್ವಿ. ಅದನ್ನ ಅನುಕರಣೆ ಮಾಡ್ತಾ ಇದ್ವಿ. ಅವ್ರ ಬಗ್ಗೆ ಒಂದು ಇದು ಮಾಡಿದ್ವಿ, ಗಿರಿ ಮಾತು ಅಂತ. ಅದು ನಾನು ಅದನ್ನ ಇವಾಗ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅವ್ರ ಕಷ್ಟಗಳ ಪರಂಪರೆ ಕೇಳ್ಬಿಟ್ರೆ ನೀವು ಅಥವಾ ನೋಡ್ಬಿಟ್ರೆ ನೀವು ದಯವಿಟ್ಟು ನೋಡಿ ಎಷ್ಟು ಅನುಭವಿಸಿದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಹೇಳಲ್ಲ, ಇದನ್ನ ನೋಡಿ, ವಿಡಿಯೋನ ನೋಡಿ ಮನೆ ಕಷ್ಟ ಆಗತ್ತೆ. ಒಬ್ಬ ಕಲಾವಿದನ ಕಷ್ಟ ಇರತ್ತೆ, ಬಡತನ ಇರತ್ತೆ, ಅರ್ಥೋದ್ ಇರುತ್ತೆ. ಬಟ್ ಇವ್ರಲ್ಲಿ ಲೈಫ್ ಅಲ್ಲಿ ಆ ಮಗನ್ ಕಳ್ಕೊಟ್ಟು ಇದು ಮಗಳಿಗೆ ಮದ್ವೆ ಆಗಿ ಅದು ಇದಾಗಿ ಫೇಲ್ಯೂರ್ ಆಗಿ ಮತ್ತೊಂದು ಎಲ್ಲಾನು ಅದು ಹಿಂಗೆ ಲಕ ಅಂತ ಹೊಳಿತಿದ್ರು ಅಲ್ವಾ. ನಗು ಮಾಸೇ ಇರ್ಲಿಲ್ಲ ಅವ್ರ ಮುಖದಲ್ಲಿ. ನಿಜಕ್ಕೂ ಎಂತ ಒಂದು ಸಂತ ಅಂತ ಅನ್ಸುತ್ತೆ ನನ್ಗೆ. ಒಬ್ಬ ಸನ್ಯಾಸಿ ಕೂಡ ಈ ತರ ಒಂದು ಕಷ್ಟ ಪಟ್ಕೊಂಡು ಜೀವನ ನಡೆಸಿಲ್ಲ. ಮತ್ತೆ ಒಂಥರ ಅವರು ಇದ್ರಲ್ಲಿ ಇರ್ತಾರೆ, ಆತ್ಮತೃಪ್ತಿಲಿ ಇರ್ತಾರೆ, ಭಗವಂತನ ಕಾಣೋ ತೃಪ್ತಿಲಿ. ಇವ್ರ ಕಷ್ಟವನ್ನೇ ಭಗವಂತ ಅಂತ ಅನ್ಕೊಂಡು ಅದನ್ನೇ ನಗ್ನಗ್ತಾ ಅನ್ಭವಿಸಿದ್ರು. ಉಮೇಶ್ ಅಣ್ಣನ ನಾವು ಯಾವತ್ತೂ ಅವರಲ್ಲಿ ವಿಶೇಷವಾದ ಒಂದು ನಮ್ಗೆ ಅವರು ನಮ್ಗೆ ಪಾಠ ಹೇಳ್ಕೊಟ್ಟವ್ರು, ಆಕ್ಟಿಂಗ್ ಬಗ್ಗೆ ಹೇಳ್ಕೊಟ್ಟವ್ರು. ಬೈದು ಎಲ್ಲ ಮಾಡಿ 50-60 ವರ್ಷದ ಒಂದು ನಮ್ಗೆ 75 ವರ್ಷ ಆಯ್ತು. 50-60 ವರ್ಷದಿಂದನೂ ಅವ್ರು ನನಗೆ ಗೊತ್ತು. ಧನ್ಯವಾದ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.